ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿಯ ಧ್ರುವ ಎಜುಕೇಷನ್ ಟ್ರಸ್ಟ್ ವತಿಯಿಂದ ವಿಜ್ಞಾನಿಯೊಂದಿಗೆ ನಡಿಗೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಸ್ರೋ ವಿಜ್ಞಾನಿ ಡಾಕ್ಟರ್ BHM ದಾರುಕೀಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸೌಭಾಗ್ಯ, ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್, ಪ್ರಾಚಾರ್ಯರಾದ ಶಾಂತಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಇಸ್ರೋ ವಿಜ್ಞಾನಿ ದಾರುಕೀಶ್ ವಿದ್ಯಾರ್ಥಿಗಳೊಂದಿಗೆ ಬಾಹ್ಯಾಕಾಶ ವಿಷಯಕ್ಕೆ ಸಂಬಂಧಿಸಿದಂತೆ ಸಂವಾದ ನಡೆಸಿದರು. ವರದಿ ಸತೀಶ್ ಎಂಪವರ್, ಚನ್ನಗಿರಿ. Stations like the one Sunita Medium is currently on impact well-being of customers and what measures are taken to support them? Great. Very nice question. Space station, people go there. How it helps? Why we have to do this? Why we have to do science? So these are important, very important questions. Yeah, you can answer. Fine. So as I was telling, we want basically human beings are enthused to cross our limits. If employment news ನಲ್ಲಿ ಏನೇನಿದೆ ಅನ್ನೋದನ್ನ you just scan. I know you are not eligible. Today you are not eligible, but one day you will become, right? ಅದರಿಂದ ಏನೇನಿದೆ just half an hour ಗಿಂತ ಜಾಸ್ತಿ ಓದಿದ್ರೆ you will go mad. We cannot read that much. So one thing ನಲ್ಲಿ half an hour ಇಟ್ಕೊಂಡು you just write out. ಈಗ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ, 2024 ವರ್ಷ 2031-32 ಟೈಮ್ಗೆ ಯು ವಿಲ್ ಫಿನಿಶ್ ಯುವರ್ ಇಂಜಿನಿಯರಿಂಗ್. ನೀವು ನಿಮ್ಮ ಕ್ಯಾಲೆಂಡರ್ ಮಾಡ್ಕೋಬೇಕು. ಅಂದ್ರೆ ನನ್ನ ಲೈಫ್ ನಲ್ಲಿ 2029ಕ್ಕೆ 2030ಕ್ಕೆ ಇಂಥದ್ದೊಂದು ಕೋರ್ಸ್ ಬರುತ್ತೆ. ಈ ಕ್ಯಾಲೆಂಡರ್ ಮಾಡ್ಕೊಂಡ್ರೆ ಇದೆಯಲ್ಲ, ದಟ್ ವಿಲ್ ಗೈಡ್ ಯು. ಯು ನೀಡ್ ನಾಟ್ ಡಿಪೆಂಡ್ ಆನ್ ಓಕೆ ನಮ್ಮ ಪಕ್ಕದ ಮನೆಯವರು ಈ ತರ ಹೇಳಿದ್ರು, ನಮ್ಮ ಅಣ್ಣ ಈ ತರ ಹೇಳ್ತಾರೆ, ನಮ್ಮ ಮಾಮ ಈ ತರ ಹೇಳ್ತಾರೆ, ನಮ್ಮ ಯಾರೋ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅವ್ರ ಮೂಲಕ ನಾನು ಹೋಗ್ತೀನಿ. ನೋ, ನಿಮಗೆ ನೀವೇ ಗುರು ಆಗ್ತೀರಿ. ದಟ್ಸ್ ವಾಟ್ ಯು ಶುಡ್ ಡು. ನಾವು ಯಾರನ್ನೂ ಡಿಪೆಂಡ್ ಆಗ್ಬೇಕಾದಿಲ್ಲ. ವಿ ಆರ್ ಆಲ್ ಲಿವಿಂಗ್ ಇನ್ ಸಚ್ ಎ ಏರಿಯಾ ಆಫ್ ಇನ್ಫಾರ್ಮೇಶನ್, ಏರಿಯಾ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ರೈಟ್? ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಬಳಸ್ಕೋಬೇಕು. ಇದನ್ನು ಮಾಡೋದ್ರಿಂದ ನಾವು ಯು ಹ್ಯಾವ್ ಸೆಟ್ ಆಲ್ ಯುವರ್ ಟಾರ್ಗೆಟ್ಸ್. ಯು ವಿಲ್ ಗೋ ಫಾರ್ ಇಟ್, ಯು ವಿಲ್ ಅಪ್ಲೈ, ಯು ವಿಲ್ ಗೆಟ್ ಇಟ್, ಯು ವಿಲ್ ಸರ್ವ್. ಇಂಥ ಪ್ರಿಯಾರಿಟಿ ನಂಬರ್, ಡ್ರೀಮ್ ಜಾಬ್ ನಂಬರ್ 1, 2, 3, 4, 5 ಇದರಲ್ಲಿ ಸೈಂಟಿಸ್ಟ್ ಅನ್ನೋದನ್ನು ಯು ವಿಲ್ ಕಮ್ ಅಕ್ರಾಸ್. ಸೊ ಸೈಂಟಿಸ್ಟ್ ಆಗಬೇಕು ಅನ್ನೋದು ನಿಮ್ಮ ಡ್ರೀಮ್ ಜಾಬ್ ಆಗೋದಾದ್ರೆ, ಹೌ ದ ಲೈಫ್ ಇಸ್ ಗೋಯಿಂಗ್ ಟು ಬಿ, ವಾಟ್ ಯು ವಿಲ್ ಡೂ ಆಸ್ ಎ ಸೈಂಟಿಸ್ಟ್, ವಾಟ್ ಈಸ್ ಸೈನ್ಸ್, ವಾಟ್ ಆರ್ ದೋಸ್ ಪ್ರಾಬ್ಲಮ್ಸ್ ವಿಚ್ ಐ ಕ್ಯಾನ್ ವರ್ಕ್ ಆನ್. These are some of the questions that you may want to discuss. Let us take it up. So just before I open up the session for question answers, I'd like to tell you this. Chandrayaan 3 landing, ಎಷ್ಟು ಜನ ನೋಡ್ರಿ? Right? Fine. Chandrayaan 4 ಆಗುತ್ತೆ, ಅದನ್ನು ನೋಡ್ತೀವಿ, ರೈಟ್? ನೆಕ್ಸ್ಟ್ ಇಯರ್ ಗಗನಯಾನ ಆಗುತ್ತೆ. ಅದಾದ್ಮೇಲೆ 2028-33 ಮಧ್ಯದಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ ಬಿಟ್ಟಾಗುತ್ತೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಭಾರತೀಯ ಮೂನ್ ಮೇಲೆ ಲ್ಯಾಂಡ್ ಮಾಡಿ ವಾಪಸ್ ಬರಬೇಕು. ಈ ಟಾರ್ಗೆಟ್ ಇಟ್ಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ. ಈ ಕೆಲಸಗಳಲ್ಲಿ ನಾವು ಚಂದ್ರಯಾನ 3 ಮನೆಗೆ ಕುತ್ಕೊಂಡು ನೋಡೋದಲ್ಲ, ಆ ತರ ಇವುಗಳನ್ನು ನೋಡ್ತಾ ಇರ್ಬೇಕಾ? ನೋಡ್ತಾ ಇರ್ಬೋದು, ಬಟ್ ಲೆಟ್ us not be mere spectators. Let us be the people who make this happen, right? ಅದನ್ನು ಸಾಧ್ಯವಾಗಿಸುವವರು ನಾವಾಗಬೇಕು. ಯಾರೋ ಮಾಡ್ತಾರೆ, ನಾವು ನೋಡೋ ಕೆಲಸ ನಾವು ಫೈನ್. ಅದಾಗಬೇಕಂತಂದ್ರೆ we should aim that okay, I will do, I take up science and I do this, I do this. So from today you aim, definitely it is possible. ಅದು ನಮ್ಮಂತರಿಗೆ ಸಾಧ್ಯ ಆಗಿದ್ರೆ it should be possible for everybody, right? So ಇಂಥ ಒಳ್ಳೆ ವಾತಾವರಣದಲ್ಲಿ it's a good system that you are in. You have all the eligibility, all the opportunities. It's only up to us how best we make use of these opportunities, right? So ಹಾಗಾಗಿ I wish some of you will become scientists, some of you will join ISRO, and we'll be more than happy to receive you at ISRO. So how many of you want to become scientists in ISRO now?
ಈಗ ಅಂತ ಅನ್ಕೋಬೇಕು, we should get up, right? So our stage is set. We want to contribute, we want to make our life purposeful. I have a purpose, I have a target, but I go for it. I know it is well within my reach. ಅದು ಏನೋ ಎಲ್ಲೋ ಇದೆ ಅಂತಲ್ಲ, it's very close. We are seeing people around us taking these positions. So I will also occupy that position. That should be the target, right? So I wish you